ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪ್ರಧಾನಿ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ರ 2014ರ ಅಹಮದಾಬಾದ್ನ ಭೇಟಿಯಾಗಿರಬಹುದು ಅಥವಾ 2019ರ ಮಹಾಬಲಿಪುರಂನ ಭೇಟಿಯಾಗಿರಬಹುದು. ಆಗ ಎರಡು ದೇಶಗಳ ನಡುವಿನ ಬಾಂಧವ್ಯ ಸುಮಧುರ ಅನ್ನೋ ರೀತಿಯಾಗಿ ಇಬ್ರು ಕೂಡ ವರ್ತಿಸಿದ್ರು. ಆದರೆ ಈಗ ಎರಡು ದೇಶಗಳ ನಡುವಿನ ಸಂಬಂಧ ಕಹಿಯಾಗಿದೆ. ಚೀನಾ ಮತ್ತು ಭಾರತ ನಡುವೆ ಗಡಿ ವಿವಾದ ಮತ್ತು ಕಾಂಪಿಟೇಷನ್ ಮನೋಭಾವನೆ ಮೊದಲಿಂದ ಕೂಡ ಇತ್ತು. ಆದರೆ ಪರಸ್ಪರ ಆರ್ಥಿಕ ಅವಲಂಬನೆಯಿಂದಾಗಿ ಈ ವಿಚಾರ ಸ್ವಲ್ಪ ತಣ್ಣಗೆ ಇತ್ತು. ಆದರೆ ಗಲ್ವಾನ್ ಕಣಿವೆಯಲ್ಲಿ ನಡೆದಂತಹ ಗಲಾಟೆ ಎರಡೂ ದೇಶಗಳ ನಡುವಿನ ಸಂಬಂಧವನ್ನ ಮತ್ತಷ್ಟು ಹಾಳು ಮಾಡಿದೆ. ಈ ಮಾರಾಮಾರಿಯಲ್ಲಿ ಸುಮಾರು 20 ಮಂದಿ ಭಾರತೀಯ ಸೈನಿಕರು ಸಾವನ್ನಪ್ಪಿದ್ದಾರೆ, ವೀರಮರಣ ಅಪ್ಪಿದ್ದಾರೆ. ಎರಡೂ ದೇಶಗಳು ಒಬ್ಬರ ಮೇಲೊಬ್ಬರು ದಾಳಿಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಚೀನಿ ವಿರೋಧಿ ಅಲೆನೇ ಎದ್ಬಿಟ್ಟಿದೆ. ಚೀನಾ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಕರೆ ಕೊಡಲಾಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತ ಚೀನಾ ಸಂಬಂಧ ಮತ್ತೆ ಸುಧಾರಿಸುವುದು ಸದ್ಯಕ್ಕೆ ಸಾಧ್ಯವಿಲ್ಲ ಅಂತ ಅನ್ನಿಸ್ತಾ ಇದೆ. ಗಡಿಯಲ್ಲಿ ಎರಡೂ ದೇಶಗಳ ಸೈನಿಕರು ಹಿಂದೆ ಹೆಜ್ಜೆ ಇಡಲು ತಯಾರಿಲ್ಲ. ಪ್ರಧಾನಿ ಮೋದಿ ಕೂಡ ಹುತಾತ್ಮರಾದ ಯೋಧರನ್ನ ಮರೆಯೋದಿಲ್ಲ ಅಂತ ಹೇಳಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಚೀನಾ ಜೊತೆ ಹಾಳಾಗ್ತಿರುವ ಸಂಬಂಧದ ನಡುವೆಯೇ ಸಮತೋಲನ ಸಾಧಿಸಲು ಭಾರತದ ಬಳಿ ಯಾವ ಮಾರ್ಗ ಇದೆ? ಚೀನಾದಂತಹ ನರಿಬುದ್ಧಿಯ ಶಕ್ತಿಶಾಲಿ ದೇಶವನ್ನ ಎದುರಿಸಲು ಬಗ್ಗಿಸಲು ಭಾರತದ ಬಳಿ ಇರುವ ಅಸ್ತ್ರ ಯಾವುದು? ದಕ್ಷಿಣ ಏಷ್ಯಾದಲ್ಲಿ ಚೀನಾದ ವಿರೋಧದ ನಡುವೆ ಭಾರತ ಹೇಗೆ ಬಲಿಷ್ಠವಾಗಿ ಬೆಳೆಯೋಕೆ ಸಾಧ್ಯ? ಇದನ್ನ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಈ ಇಂಟ್ರೆಸ್ಟಿಂಗ್ ವರದಿಯನ್ನ ಕಡೆ ತನಕ ಗಮನವಿಟ್ಟು ನೋಡ್ತಾ ಹೋಗಿ. ಗಲ್ವಾನ್ ಕಣಿವೆ ಗಲಾಟೆ ಬಳಿಕ ಭಾರತ ಚೀನಾ ಸಂಬಂಧ ಬಗೆಹರಿಯೋದೇ ಒಂದು ಸವಾಲಿನ ವಿಚಾರವಾಗಿದೆ. ದಿಲ್ಲಿಯ JNU ವಿಶ್ವವಿದ್ಯಾಲಯದಲ್ಲಿ ಚೀನಿ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ಶ್ರೀಕಾಂತ್ ಕೊಂಡಪಲ್ಲಿಯವರ ಪ್ರಕಾರ ಭಾರತ ಮತ್ತು ಚೀನಾ ನಡುವಿನ ಬಿಗುವಿನ ವಾತಾವರಣ ಸದ್ಯಕ್ಕೆ ಬಗೆಹರಿಯೋದು ತುಂಬಾ ಕಷ್ಟ. ಯೋಧರ ಸಾವು ಎರಡೂ ದೇಶಗಳ ಸಂಬಂಧದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಿದೆ. ಚೀನಾ ವಸ್ತುಗಳ ಬಹಿಷ್ಕಾರಕ್ಕೆ ಕರೆ ಕೊಡಲಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಎರಡು ದೇಶಗಳ ಸಂಬಂಧ ಸರಿಯಾಗೋದು ತುಂಬ ಕಷ್ಟ. ರಾಜಕೀಯ ಮತ್ತು ವಾಣಿಜ್ಯ ವ್ಯವಹಾರ ನಡೀತಾನೆ ಇರುತ್ತೆ. ವಾಣಿಜ್ಯ ವ್ಯವಹಾರದ ಅವಲಂಬನೆ ಹೆಚ್ಚಾಗಿರೋದ್ರಿಂದ ಎರಡೂ ದೇಶಗಳ ಜನರ ನಡುವೆ ಹೆಚ್ಚಿದ್ದ ಸಂಪರ್ಕ ಮತ್ತೆ ಹಳಿಗೆ ಬರೋಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಭಾರತ ಮತ್ತು ಚೀನಾ ನಡುವೆ ಸಹಭಾಗಿತ್ವ ಸಾಕಷ್ಟಿದೆ, ಸ್ಪರ್ಧಾತ್ಮಕತೆ ಮನೋಭಾವ ಕೂಡ ಸಾಕಷ್ಟಿದೆ, ಕಾಂಪಿಟೇಷನ್ ಇದೆ. ಹೀಗಾಗಿ ಸಂಬಂಧ ಹದಗೆಟ್ಟ ಈ ಸಮಯದಲ್ಲಿ ಚೀನಾ ಸವಾಲಾಗಿ ಪರಿಣಮಿಸಿರುವಾಗ ನಮ್ಮ ದೇಶಕ್ಕೆ ಅದನ್ನು ಎದುರಿಸಲು ಮತ್ತು ಸಮತೋಲನವನ್ನು ಕಾಪಾಡೋಕೆ, ಬ್ಯಾಲೆನ್ಸ್ ಆಫ್ ಪವರನ್ನು ಮೇಂಟೈನ್ ಮಾಡೋಕೆ ಈ ಭಾಗದಲ್ಲಿ ದಕ್ಷಿಣ ಏಷ್ಯಾ ಭಾಗದಲ್ಲಿ ಭಾರತದ ಬಳಿ ಯಾವ ದಾರಿ ಇದೆ ಅನ್ನೋದನ್ನು ಗಮನಿಸಲೇಬೇಕಾಗತ್ತೆ. ತಜ್ಞರ ಪ್ರಕಾರ ಎರಡೂ ದೇಶಗಳ ನಡುವಿನ ಸಂಬಂಧ ಎಷ್ಟೇ ಉತ್ತಮವಾಗಿ ಕಂಡರೂ ಕೂಡ ಎರಡೂ ದೇಶಗಳ ನಡುವೆ ಒಂದು ಆಂತರಿಕ ಅಂತರ ಇದ್ದೇ ಇರುತ್ತೆ, ಸ್ಪರ್ಧೆ ಇದ್ದೇ ಇರುತ್ತೆ. ಎರಡೂ ದೇಶಗಳಿಗೆ ತಮ್ಮದೇ ಆದ ಮಹತ್ವಾಕಾಂಕ್ಷೆಗಳಿವೆ. ಹೀಗಾಗಿ ಏಷ್ಯಾದಲ್ಲಿ ಚೀನಾದ ಜೊತೆ ಸಮತೋಲನವನ್ನು ಕಾಯ್ದುಕೊಳ್ಳೋಕೆ ಭಾರತ ಪ್ರಯತ್ನ ಪಡ್ತಾನೆ ಇರುತ್ತೆ. ಈಗ ಭಾರತ ತನ್ನ ಪ್ರಯತ್ನದಲ್ಲಿ ವೇಗವನ್ನು ಹೆಚ್ಚಿಸಿಕೊಳ್ಳಬೇಕು. ಅದಕ್ಕೆ ಎರಡು ಪ್ರಮುಖ ಮಾರ್ಗಗಳಿವೆ. ಒಂದು ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತು ಎರಡನೇದಾಗಿ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಮತ್ತು ದಕ್ಷಿಣ ಪೂರ್ವ ದೇಶಗಳೊಂದಿಗೆ ಚೀನಾದ ಅಂತರ ಮತ್ತು ಭಾರತದ ಆತ್ಮೀಯತೆ. ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ಏನು? ಆಕ್ಟ್ ಈಸ್ಟ್ ಪಾಲಿಸಿ ಅಂದರೆ 1991ರಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದ PV ನರಸಿಂಹರಾವ್ ಅವರು ಲುಕ್ ಈಸ್ಟ್ ಪಾಲಿಸಿ ಅಂತ ತಂದಿದ್ರು, ಅದನ್ನು ಶುರು ಮಾಡಿದ್ರು. ಅದನ್ನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದಾಗ 2014ರಲ್ಲಿ ಬರೀ ಲುಕ್ ಈಸ್ಟ್ ಅಲ್ಲ, ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಮರುನಾಮಕರಣ ಮಾಡಿದ್ರು. ಈ ಮೂಲಕ ಭಾರತ ಏಷ್ಯಾದ ಇತರೆ ದೇಶಗಳಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಪೂರ್ವ ಏಷ್ಯಾದ ರಾಷ್ಟ್ರಗಳ ಜೊತೆ ಆರ್ಥಿಕ ಅವಕಾಶಗಳನ್ನು ಹುಡುಕುವ ಪ್ರಯತ್ನಕ್ಕೆ ಒತ್ತು ನೀಡೋಕೆ ಮುಂದಾಗಬೇಕು ಅನ್ನೋದು. ಆರ್ಥಿಕತೆಗೆ ಒತ್ತು ಕೊಡುವ ಭಾರತದ ಈ ನೀತಿ ಕಾಲ ಕಳೆದಂತೆ ರಾಜಕೀಯ ನೀತಿಯಾಗಿ ಬದಲಾಯಿತು. ಭಾರತ ದಕ್ಷಿಣ ಪೂರ್ವ ದೇಶಗಳೊಂದಿಗೆ ಸಂಪರ್ಕ ಮತ್ತು ವ್ಯಾಪಾರವನ್ನು ಹೆಚ್ಚಿಸೋಕೆ ಬಯಸುತ್ತೆ. ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 2015ರಲ್ಲಿ 100 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಮೀಸಲಿಟ್ಟಿತ್ತು. ಭಾರತ ಮಯನ್ಮಾರ್ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಇದು ಭಾರತಕ್ಕೆ ದಕ್ಷಿಣ ಪೂರ್ವ ಏಷ್ಯಾದ ಗೇಟ್ ವೇ ಇದ್ದ ಹಾಗೆ.
ಭಾರತ, ಥೈಲ್ಯಾಂಡ್ ಮತ್ತು ಮಯನ್ಮಾರ್ ಈ 3 ದೇಶಗಳು 1400 ಕಿಲೋಮೀಟರ್ ಉದ್ದದ ಒಂದು ಹೈವೇ ನಿರ್ಮಾಣದಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇವೆ. ದಕ್ಷಿಣ ಏಷ್ಯಾ ದೇಶಗಳಾದ ಥೈಲ್ಯಾಂಡ್, ಫಿಲಿಪೀನ್, ವಿಯೆಟ್ನಾಂ, ಸಿಂಗಪೂರ್, ಮಯನ್ಮಾರ್, ಕಾಂಬೋಡಿಯಾ ದೇಶಗಳ ಜೊತೆಗಿನ ಸಂಬಂಧ ವೃದ್ಧಿಸುವ ಈ ನೀತಿ ಚೀನಾ ಜೊತೆಗಿನ ಸಮತೋಲನವನ್ನು ಕಾಪಾಡುವ ಉದ್ದೇಶವನ್ನು ಕೂಡ ಹೊಂದಿದೆ. ಶ್ರೀಕಾಂತ್ ಕೊಂಡಪಲ್ಲಿ ಅವರ ಪ್ರಕಾರ ಇದರಲ್ಲಿ 3 ವಿಚಾರಗಳು ಕೂಡ ಕಾಮನ್ ಆಗಿವೆ. ಅವೆಂದರೆ ಕಾಮರ್ಸ್, ಕನೆಕ್ಟಿವಿಟಿ ಮತ್ತು ಕಲ್ಚರ್. ಮಾಜಿ ವಿದೇಶಾಂಗ ಸಚಿವೆ ದಿವಂಗತ ಸುಷ್ಮಾ ಸ್ವರಾಜ್ ಈ 3 ಸಿಗಳನ್ನು ಉಲ್ಲೇಖ ಮಾಡಿದರು. ಭಾರತ ಮೊದಲು ಈ ದೇಶಗಳೊಂದಿಗೆ ಸಂಬಂಧವನ್ನು ಬಲಪಡಿಸಿಕೊಂಡು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಭಾರತದ ಸಾಮರ್ಥ್ಯ ಹೆಚ್ಚಿದಾಗ ಮಾತ್ರ ಚೀನಾ ಜೊತೆ ಸಮತೋಲನ ಕಾಯ್ದುಕೊಳ್ಳೋಕೆ ಸಾಧ್ಯ. ಆಕ್ಟ್ ಈಸ್ಟ್ ಪಾಲಿಸಿಯ ಮೂಲಕ ಭಾರತ ರಸ್ತೆ, ಹೈವೇಗಳನ್ನು ನಿರ್ಮಿಸಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ವಾಣಿಜ್ಯ ವ್ಯವಹಾರ ಹೆಚ್ಚಿಸಿಕೊಳ್ಳುವತ್ತ ಕೂಡ ಸರ್ಕಾರ ಗಮನ ಹರಿಸ್ತಾ ಇದೆ. ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಮತ್ತು ದಕ್ಷಿಣ ಪೂರ್ವ ದೇಶಗಳೊಂದಿಗೆ ಚೀನಾದ ಅಂತರ ಮತ್ತು ಭಾರತದ ಆತ್ಮೀಯತೆ. ಆಸಿಯಾನ್ ಅಂದರೆ ದಕ್ಷಿಣ ಪೂರ್ವ ಏಷ್ಯಾ ದೇಶಗಳಲ್ಲಿ ಭಾರತ ಬಂಡವಾಳ ಹೂಡಿಕೆಯನ್ನು ಹೆಚ್ಚು ಮಾಡ್ತಾ ಇದೆ. ಸಂಸ್ಕೃತಿ ವಿಚಾರಕ್ಕೆ ಬಂದರೆ ಕೆಲ ದಕ್ಷಿಣ ಏಷ್ಯಾ ದೇಶಗಳ ವಿಚಾರದಲ್ಲಿ ಭಾರತದ ಸಂಸ್ಕೃತಿಗೆ ಸಾಕಷ್ಟು ಹೋಲಿಕೆ ಇದೆ. ಆಸಿಯಾನ್ನ ಮೂಲ ಉದ್ದೇಶವೇ ಸದಸ್ಯ ದೇಶಗಳ ಸಾರ್ವಭೌಮತ್ವ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡೋದು, ಜೊತೆಗೆ ದೇಶಗಳ ನಡುವಿನ ವಿವಾದವನ್ನು ಶಾಂತಿಯುತವಾಗಿ ಬಗೆಹರಿಸೋದು. ಭಾರತ ಮತ್ತು ಚೀನಾ 2 ದೇಶಗಳು ನೆರೆಹೊರೆಯ ದೇಶಗಳ ಮೇಲೆ ಪ್ರಭಾವ ಬೀರ್ತಾನೆ ಇರ್ತವೆ. ಆದರೆ ಚೀನಾ ವಿವಾದಿತ ಪ್ರದೇಶಗಳಲ್ಲಿ ಆಕ್ರಮಣಕಾರಿ ನಿಲುವನ್ನು ತಾಳಿದ ಪರಿಣಾಮ ಆ ಪ್ರದೇಶಗಳ ದೇಶಗಳ ಜೊತೆ ಸಾಕಷ್ಟು ಚಿಂತೆ, ಜಗಳ, ಗಲಾಟೆ ಹೆಚ್ಚಾಗ್ತಾ ಇದೆ. ಇದರಿಂದ ಭಾರತ ಉಳಿದ ದೇಶಗಳ ಮೇಲೆ, ಚೀನಾದ ಶತ್ರುಗಳ ಮೇಲೆ ತನ್ನ ಪ್ರಭಾವ ಹೆಚ್ಚಿಸಲು ಅನುಕೂಲನೇ ಆಗಿದೆ. ಈಗ ದಕ್ಷಿಣ ಚೀನಾ ಸಾಗರದ ನಟೂನಾ ಐಲ್ಯಾಂಡ್ ವಿಚಾರದಲ್ಲಿ ಚೀನಾ ಮತ್ತು ಇಂಡೋನೇಷ್ಯಾ ನಡುವೆ ಹಲವು ವರ್ಷಗಳಿಂದ ವಿವಾದ ಮುಂದುವರ್ಕೊಂಡೇ ಬಂದಿದೆ. ದಕ್ಷಿಣ ಚೀನಾ ಸಾಗರದಲ್ಲಿ ಪಾರ್ಷಿಯಲ್ ಐಲ್ಯಾಂಡ್ ವಿಚಾರವಾಗಿ ಚೀನಾ ಮತ್ತು ವಿಯೆಟ್ನಾಂ ನಡುವೆ ವಿವಾದ ಇದೆ. ಸ್ಪಾಟಿ ಐಲ್ಯಾಂಡ್ ವಿಚಾರವಾಗೂ ಕೂಡ 2 ದೇಶಗಳ ಮಧ್ಯೆ ಪೈಪೋಟಿ ಇದೆ. ಜೇಮ್ಸ್ ಶೋಲ್ ಐಲ್ಯಾಂಡ್ ವಿಚಾರವಾಗಿ ಚೀನಾ ಮತ್ತು ಮಲೇಷ್ಯಾ ನಡುವೆ ವಿವಾದ ಇದೆ. ದಕ್ಷಿಣ ಚೀನಾ ಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸಲು ಚೀನಾ ಎಲ್ಲ ರೀತಿ ಪ್ರಯತ್ನವನ್ನು ಪಡ್ತಾ ಇದೆ. ಇದೇ ವಿಚಾರವಾಗಿ ಚೀನಾ ಈ ದೇಶಗಳೊಂದಿಗೆ ಮೊದಲಿಂದಲೂ ಕೂಡ ವೈರತ್ವವನ್ನು ಕಟ್ಕೊಂಡ್ಬಿಟ್ಟಿದೆ. ಇದೀಗ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಕೂಡ ದಕ್ಷಿಣ ಚೀನಾ ಸಾಗರದ ಈ ಪ್ರದೇಶದ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನಿನ ಅಡಿಯಲ್ಲಿ ನೌಕೆಗಳ ವಿಚಾರವಾಗಿ ಚೀನಾಗೆ ಎಚ್ಚರಿಕೆ ಕೂಡ ಕೊಟ್ಟಿವೆ. ಇದರಿಂದ ಭಾರತಕ್ಕೆ ಏನು ಲಾಭ ಅಂತ ನೀವು ಯೋಚನೆ ಮಾಡ್ಬೋದು. ಸಿಟಿ ಯೂನಿವರ್ಸಿಟಿ ಆಫ್ ಲಂಡನ್ನ ಸಂಶೋಧಕರಾದ ಅತುಲ್ ಭಾರದ್ವಾಜ್ ಹೇಳೋ ಪ್ರಕಾರ ಭಾರತ ಏಕಾಂಗಿಯಾಗಿ ಚೀನಾ ಜೊತೆ ಸಮತೋಲನವನ್ನು ಸಾಧಿಸೋಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಅಷ್ಟು ಬಲಾಢ್ಯ ಆಗಿಬಿಟ್ಟಿದೆ ಚೀನಾ. ಹೀಗಾಗಿ ಚೀನಾ ವಿರೋಧಿ ದೇಶಗಳಿಂದ ಸಹಾಯವನ್ನು ಪಡಿಬೇಕು. ಇದಕ್ಕಾಗಿ ಭಾರತ ತನ್ನ ಪ್ರಯತ್ನವನ್ನು ತೀವ್ರಗೊಳಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಶ್ರೀಕಾಂತ್ ಕೊಂಡಪಲ್ಲಿ ಅವರ ಪ್ರಕಾರ ಭಾರತ ಈ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿ ಚೀನಾದ ಟೆನ್ಷನ್ ಹೆಚ್ಚಿಸುವುದರ ಜೊತೆ ಭಾರತವೂ ಕೂಡ ಬಲಿಷ್ಠವಾಗಬಹುದು. ಉದಾಹರಣೆಗೆ ಭಾರತ ಮತ್ತು ಜಪಾನ್ ನಡುವೆ 2+2 ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಅದರಂತೆ ಜಪಾನ್ ಭಾರತಕ್ಕೆ ಆರ್ಥಿಕ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದೆ. ಬುಲೆಟ್ ಟ್ರೈನ್, ದಿಲ್ಲಿ ಮುಂಬೈ ಇನ್ವೆಸ್ಟ್ಮೆಂಟ್ ಕಾರಿಡಾರ್ಗೆ ಜಪಾನ್ ಭಾರತಕ್ಕೆ ಸಾಲ ಕೊಟ್ಟಿದೆ. ಜಪಾನ್ ಒಂದು ಸಮುದ್ರೀಯ ತಾಕತ್ತು, ಅಂದರೆ ಸೀ ಪವರ್. ಜಪಾನ್ನಲ್ಲಿ ಸಾಗರ ಶಕ್ತಿ ತುಂಬ ಜಾಸ್ತಿ ಇದೆ. ಇದರಿಂದ ಭಾರತ ಕೂಡ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಜಪಾನ್ ಸಹಾಯವನ್ನು ಪಡಿಬೋದು. ಅಲ್ಲದೆ ಬಾಹ್ಯಾಕಾಶ ವಿಚಾರ ಮತ್ತು ಖಂಡಾಂತರ ಕ್ಷಿಪಣಿಗಳ ವಿಚಾರದಲ್ಲೂ ಕೂಡ ಭಾರತ, ಜಪಾನ್ ಪರಸ್ಪರ ಒಟ್ಟಾಗಿ ಕೆಲಸ ಮಾಡ್ತಿವೆ. ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಕೋಆಪರೇಷನ್ಗೆ ಇಲ್ಲಿ ಸ್ಪೇಸ್ ಇದೆ, ಅವಕಾಶ ಇದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಮತ್ತು ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ನಡುವೆ ಆನ್ಲೈನ್ನಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಮಾತುಕತೆ ತುಂಬ ಚರ್ಚೆಗೆ ಗ್ರಾಸವಾಯಿತು. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರಕ್ಕೆ 2 ದೇಶಗಳು ಸಮ್ಮತಿಸಿದ್ವು. ಅಮೆರಿಕ ಸೇರಿದಂತೆ ಯುರೋಪಿಯನ್ ದೇಶಗಳು ಈ ಚೀನಾ ಸೋಂಕು ಹರಡೋಕೆ ಈ ಚೀನಾ ದೇಶನೇ ಕಾರಣ ಅಂತ ದೂರ್ತಾ ಇದ್ದ ಸಮಯದಲ್ಲಿ ಈ ಮಾತುಕತೆ ಮತ್ತು ಒಪ್ಪಂದ ಏರ್ಪಡ್ತು. ಚೀನಾ ವಿರುದ್ಧ ಈ ಸೋಂಕಿನ ಬಗ್ಗೆ ಮಾಹಿತಿಯನ್ನು ಜಗತ್ತಿನಿಂದ ಬಚ್ಚಿಟ್ಟ ಮತ್ತು ಜೈವಿಕ ಅಸ್ತ್ರವನ್ನು ತಯಾರಿಸಿದವರೆಗೆ ಈ ರೀತಿ ಎಲ್ಲ ರೀತಿಯ ಆರೋಪಗಳನ್ನು ಮಾಡಲಾಗ್ತಾ ಇದೆ.
ಭಾರತ ಈ ಗುಂಪಲ್ಲಿ ಸೇರಿಕೊಂಡು ಚೀನಾ ಮೇಲೆ ಒತ್ತಡ ಹೇರುತ್ತಾ? ರಾಜಕೀಯವಾಗಿ ನೋಡಿದ್ರೆ ಭಾರತ ಮೊದಲಿಂದಲೂ ಕೂಡ ಈ ಗುಂಪಿನ ಭಾಗವೇ ಆಗಿದೆ. ಚೀನಾವನ್ನು ನಿಯಂತ್ರಿಸಲು ಅಮೆರಿಕ ಕೂಡ ಭಾರತವನ್ನು ಬೆಂಬಲಿಸುತ್ತೆ. ಆದರೆ ಮೇಲ್ನೋಟಕ್ಕೆ ಭಾರತ ಉಳಿದ ದೇಶಗಳಂತೆ ಈ ಸೋಂಕಿನ ವಿಚಾರವಾಗಿ ಚೀನಾ ಮೇಲೆ ನೇರವಾಗಿ ಆರೋಪಗಳನ್ನು ಮಾಡ್ತಾ ಇಲ್ಲ. ಬದಲಿಗೆ ಭಾರತ ಚೀನಾ ಜೊತೆ ಮೊದಲಿಂದಲೂ ಕೂಡ ಒಂದು ಬ್ಯಾಲೆನ್ಸ್ ಸಾಧಿಸೋಕೆ ಪ್ರಯತ್ನ ಪಡ್ತಾ ಬಂದಿದೆ. ಭಾರತ ಸಂಪೂರ್ಣವಾಗಿ ಪಶ್ಚಿಮ ದೇಶಗಳೊಂದಿಗೆ ಸೇರಿಕೊಂಡ್ರೆ ಚೀನಾ ಜೊತೆಗಿನ ವಾಣಿಜ್ಯ ವ್ಯವಹಾರದ ಮೇಲೆ ತುಂಬ ದುಷ್ಪರಿಣಾಮ ಉಂಟಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ಭಾರತ ಪಶ್ಚಿಮ ದೇಶಗಳಿಗೆ ಬೆಂಬಲವನ್ನು ಕೊಟ್ಟರೂ ಸಹ ಸಂಪೂರ್ಣವಾಗಿ ಅವರ ಅಜೆಂಡಾದಲ್ಲಿ ಹೋಗಿ ಸೇರ್ಕೊಂಡು ಬಿಡೋದಿಲ್ಲ. ನೇರವಾಗಿ ಅವ್ರ ಗುಂಪಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಭಾರತ ನೇರವಾಗಿ ಚೀನಾದವರು ಇವರೇ ಮಾಡಿಬಿಟ್ಟಿದ್ದು ಸೋಂಕು, ಇವರೇ ಹರಡ್ಬಿಟ್ಟಿದ್ದು ಅಂತ ಭಾರತ ಹೇಳೋದಿಲ್ಲ. ನೇರವಾಗಿ ಇದುವರೆಗೂ ಹೇಳಿಲ್ಲ. ಭಾರತ ಇನ್ನು ಮುಂದೆ ಕೂಡ ಇದೇ ಮಾರ್ಗವನ್ನು ಅನುಸರಿಸುತ್ತೆ ಅಂತ ಮೇಲ್ನೋಟಕ್ಕೆ ಇಲ್ಲಿ ಗೋಚರವಾಗುತ್ತೆ. ಫ್ರೆಂಡ್ಸ್, ಇದು ಚೀನಾ ಜೊತೆಗಿನ ಸಂಬಂಧ ತುಂಬ ಹಳಸಿ ಹೋಗಿರುವ ಈ ಸಮಯದಲ್ಲಿ ನಾವು ಭಾರತೀಯರು, ನಮ್ಮ ದೇಶ ಭಾರತ ಸರ್ಕಾರ ಏನು ಮಾಡಬಹುದು? ಸಮತೋಲನ ಸಾಧಿಸಲು ಯಾವ ಹೆಜ್ಜೆಯನ್ನು ನಮ್ಮ ದೇಶ ಇಡಬಹುದು? ದೈತ್ಯ ದೇಶ ಚೀನಾ ಮೇಲೆ ಪ್ರಬಲವಾಗಿ ಒತ್ತಡವನ್ನು ಹೇರೋಕೆ ಯಾವ ಮಾರ್ಗವನ್ನು ಭಾರತ ಅನುಸರಿಸಬಹುದು? ಯಾರ ಸಹಾಯವನ್ನು ಪಡ್ಕೋಬಹುದು? ಇದೆಲ್ಲವನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸಿಕೊಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಭಾರತ ಚೀನಾಗೆ ಬುದ್ಧಿ ಕಲಿಸಲು ಇನ್ನೂ ಏನೇನು ಮಾಡಬಹುದು? ನಿಮ್ಮ ಬಳಿ ಏನಾದರೂ ಐಡಿಯಾ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್ಕಾಟ್ ಚೀನಾ ಅದು ಬಿಡಿ, ಆಲ್ರೆಡಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಅದರಿಂದ ಅಂಥ ದೊಡ್ಡ ಪ್ರಮಾಣದ ಪ್ರಯೋಜನ ಕೂಡ ಇಲ್ಲ ಅಂತ ಕೂಡ ಈಗ ಚರ್ಚೆ ನಡೀತಾ ಇದೆ. ಯಾಕಂದರೆ ಚೀನಿಯರ ಒಟ್ಟು ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನಲ್ಲಿ ಭಾರತದೊಂದಿಗಿನ ವ್ಯವಹಾರ ಒಂದು ಸಣ್ಣ ತುಣುಕು ಮಾತ್ರ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತಿನಾದ್ಯಂತ ಅವರ ವ್ಯಾಪಾರ ಇದೆ. ನಾವು ಒಂದು ದೇಶದವರು ಅದನ್ನು ಬಾಯ್ಕಾಟ್ ಮಾಡಿಬಿಟ್ರೆ ಅಂಥ ದೊಡ್ಡ ಪ್ರಮಾಣದಲ್ಲಿ ಚೀನಾನೇ ಕುಸಿದು ಹೋಗೋ ರೀತಿಯಲ್ಲಿ ಅವರಿಗೇನು ಲಾಸ್ ಆಗೋದಿಲ್ಲ. ಅದನ್ನು ಬೇರೆ ಕಡೆ ಅವರು ತುಂಬಿಕೊಳ್ತಾರೆ. ಜೊತೆಗೆ ಬಾಯ್ಕಾಟ್ ಮಾಡಿದ್ರೆ ನಮ್ಮ ದೇಶದಲ್ಲೂ ಕೂಡ ಈ ಕಡಿಮೆ ಬೆಲೆಯ ಗೂಡ್ಸ್ಗಳ ಕೊರತೆ ಉಂಟಾಗಿ ನಾವು ದುಬಾರಿ ಬೆಲೆಗೆ ಬೇರೆ ಕಡೆಯಿಂದ ತರಿಸಬೇಕಾಗತ್ತೆ. ಅದು ಸಾಧ್ಯ ಆಗಬೇಕು ಅಂದರೆ ನಾವು ಸ್ವಾವಲಂಬಿಗಳಾಗಬೇಕು. ನಮಗೆ ಬೇಕಾದ ಸರಕನ್ನು ನಾವೇ ಉತ್ಪಾದನೆ ಮಾಡ್ಕೋಬೇಕು. ಇಲ್ಲಾಂದರೆ ದುಬಾರಿ ಬೆಲೆ ಕೊಟ್ಟು ಚೀನಾ ಜೊತೆ ಬೇರೆ ದೇಶದಿಂದ ತರಿಸಬೇಕಾಗತ್ತೆ. ಆ ರೀತಿ ಪರಿಸ್ಥಿತಿ ಇದೆ. ಸೊ ಅದೊಂದಾಯಿತು ಬಾಯ್ಕಾಟ್ ಚೀನಾ ಅಂತ ಹೇಳೋದು, ನಮ್ಮಲ್ಲೇ ಎಲ್ಲ ವಸ್ತುಗಳನ್ನು ಉತ್ಪಾದನೆ ಮಾಡ್ಕೊಳ್ಳೋದು. ಅದು ಬಿಟ್ಟು ನಾವು ಚೀನಾಗೆ ಪಾಠ ಕಲಿಸೋಕೆ ಬೇರೆ ಏನು ಮಾಡಬಹುದು? ಯೋಚನೆ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.